ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಎಲ್ಲ ಶ್ರೋತೃಗಳಿಗೆ ಸ್ವಾಗತ ಸುಸ್ವಾಗತ. ಇಂದಿನ ಪಾಠವನ್ನು ಪ್ರಾರಂಭ ಮಾಡೋಣ. ನಿನ್ನೆ ನಾವು 59ನೆಯ ಪ್ರಶ್ನೆಯವರೆಗೆ ಚಿಂತನೆ ನಡೆಸಿದ್ವಿ. ಭಾಗವತ ಮಂಗಲ ಶ್ಲೋಕದ ಚಿಂತನೆಯನ್ನು ಕೂಡ ಒಳಗೊಂಡಂತೆ ಭಗವಂತನ ಮಹಿಮೆ ವರ್ಣನೆ ಮಾಡ್ತಕ್ಕಂತಹ ಪ್ರಾರಂಭದ ಶ್ಲೋಕ ಭಾಗವತದ್ದಿರಬಹುದು. ಆ ವಿಷಯವನ್ನೇ ವರ್ಣನೆ ಮಾಡಿದ ಆಚಾರ್ಯ ಮಧ್ವರ ತಾತ್ಪರ್ಯ ಗ್ರಂಥದ ಮಂಗಲ ಪದ್ಯ ಇರಬಹುದು. ಹಾಗೆಯೇ ವ್ಯಾಖ್ಯಾನ ಬರೆದಿರತಕ್ಕಂಥ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು ಸಮಗ್ರ ವ್ಯಾಖ್ಯಾನ ಬರೆದವರು, ಪೇಜಾವರ ಮಠದ ಯತಿಗಳು, ಅವ್ರ ಬಗ್ಗೆಯೂ ಒಂದಿಷ್ಟು ಮಾಹಿತಿಯನ್ನು ನಾವು ನಿನ್ನೆ ಪಡ್ಕೊಂಡ್ವಿ. ಇಡೀ ಭಾಗವತ 344 ಅಧ್ಯಾಯಗಳಷ್ಟು ವಿಸ್ತಾರವಾಗಿದೆ. ಅದರ 1/3 ಭಾಗ ದಶಮಸ್ಕಂಧ. ಕೃಷ್ಣಾವತಾರಕ್ಕಾಗಿ ವ್ಯಾಸರು ಅಷ್ಟು ಭಾಗವನ್ನು ಮೀಸಲಾಗಿರಿಸಿದ್ದಾರೆ. ಇದು ಶ್ರೇಷ್ಠವಾದ ಭಾಗವತ ಗ್ರಂಥ ಅಂತ ಚಿಂತನೆ ನಾವು ಮಾಡಿದ್ವಿ. ಇವತ್ತು 60ನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡೋಣ. ಜ್ಞಾನಾರ್ಥಿಯು ಉತ್ತಮರಲ್ಲಿ ಹೊಟ್ಟೆ ಕಿಚ್ಚು ಪಡಬಾರದು ಏಕೆ? ಬಹಳ ಮಹತ್ವದ ಪ್ರಶ್ನೆ ನಾವು ಚಿಂತನೆ ಮಾಡ್ತಕ್ಕಂಥದ್ದು. ಜ್ಞಾನ ಸಂಪಾದನೆ ಮಾಡತಕ್ಕಂಥ ವ್ಯಕ್ತಿ ಯೋಚನೆ ಮಾಡ್ತಾನೆ, ನಾನು ಅಧ್ಯಯನ ಮಾಡಬೇಕು, ಹೆಚ್ಚು ಜ್ಞಾನ ಸಂಪಾದನೆ ಮಾಡಬೇಕು ಅಂತ. ಅಂಥ ವ್ಯಕ್ತಿ ತನಗಿಂತ ಜ್ಞಾನಿಗಳು, ದೊಡ್ಡವರು, ತಿಳಿದವರು, ಬಲ್ಲವರು, ತನಗಿಂತ ಉತ್ತಮರು ಅಂತಿದ್ರೆ ತಾರತಮ್ಯ ದೃಷ್ಟಿಕೋನದಿಂದ, ಯೋಗ್ಯ ದೃಷ್ಟಿಯಿಂದ ಅಂಥವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಡಬಾರದು. ಅವರಿರೋ ಜ್ಞಾನವನ್ನು, ಮತ್ತೇನು ಸಂಪತ್ತನ್ನು, ಮತ್ತೇನು ವಿಚಾರವನ್ನು ನೋಡಿ ಅಸೂಯೆ ಪಡಬಾರ್ದು. ಯಾಕೆ ಅಂತ ಅಸೂಯೆ ಪಟ್ಟು ಬಿಟ್ಟರೆ, ಹೊಟ್ಟೆ ಕಿಚ್ಚು ಪಟ್ಟುಬಿಟ್ರೆ, ಹೊಟ್ಟೆ ಕಿಚ್ಚಿನಿಂದ ಮತ್ತೆ ದೋಷ ಪ್ರಾರಂಭ ಆಗಿಬಿಡ್ತದೆ. ಅದು ಹಾಳಾಗಿ ಹೋಗಲಿ ಅಂತನೋ, ಕೆಟ್ಟ ಹಾದಿ ಹಿಡೀಲಿ ಅಂತನೋ ಹೀಗೆಲ್ಲ ಶಪಿಸ್ತಕ್ಕಂಥದ್ದು. ಹೊಟ್ಟೆ ಕಿಚ್ಚು ಪಟ್ಟು ಬಿಟ್ಟರೆ ನಮಗೇನು ದೋಷ ಬರ್ತಾಯಿದೆ, ತೊಂದರೆ ಬರ್ತಾಯಿದೆ ಅಂದರೆ ನಮ್ಮ ಜ್ಞಾನವೇ ಹೋಗಿಬಿಡ್ತದೆ. ಅವರ ಜ್ಞಾನವನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟಿದ್ವಿ, ಅಪ್ಪ ಎಷ್ಟು ದೊಡ್ಡ ಜ್ಞಾನ ಪಡ್ಕೊಂಡ್ರು, ಎಲ್ಲ ಹಾಳಾಗಿ ಹೋಗಲಿ ಅಂತನೋ ಏನೋ ಒಂದು ದುರ್ಭಾವನೆ. ಅಂತ ನಮಗೆ ಜ್ಞಾನ ಪಡ್ಕೊಳ್ಳೋಕೆ ಏನೋ ಪ್ರಯತ್ನ ಮಾಡ್ತಾ ಇದ್ವಿ, ಆ ನಮ್ಮ ಜ್ಞಾನವೇ ಹೋಗಿಬಿಡ್ತದೆ. ಇದ್ದ ಚೂರು ಜ್ಞಾನ ಮುಗಿಸೋಯ್ತು. ಹೆಂಗೆ ಕುಂಬಾರ ಮಡಿಕೆ ತಯಾರು ಮಾಡ್ತಾನೆ, ಹಸಿ ಇರ್ತದೆ, ಇನ್ನೂ ಅದನ್ನು ಸುಟ್ಟಿರೋದಿಲ್ಲ. ಅದರಲ್ಲಿ ನೀರನ್ನು ಹಾಕಿಟ್ಟಾಗ ಹಸಿ ಮಡಿಕೆಯಲ್ಲಿ ಸಣ್ಣ ಒಸರಿ 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 ಆ ನೀರೆಲ್ಲ ಹೋಗಿಬಿಡ್ತದೆ. ಹೇಗೋ ಜ್ಞಾನಿಗಳ ಬಗ್ಗೆ, ದೊಡ್ಡವರ ಬಗ್ಗೆ, ನಮಗಿಂತ ಉತ್ತಮರ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಟರೆ ನಮ್ಮಲ್ಲಿರೋ ಅಲ್ಪ ಸ್ವಲ್ಪ ಜ್ಞಾನವೂ ಕೂಡ ಸಣ್ಣಗೆ ಹರಿದು ಹೋಗಿಬಿಡ್ತದೆ, ಒಸರಿ ಹೋಗಿಬಿಡ್ತದೆ. ಹಾಗಾಗಿ ಆ ತಪ್ಪನ್ನು ಮಾಡತಕ್ಕದ್ದಲ್ಲ ಅನ್ನುವ ಪ್ರಶ್ನೆಯ ಅಭಿಪ್ರಾಯ ಆಗಿದೆ. ಮುಂದೆ ಭಾಗವತದ ಚಿಂತನೆ ಶ್ರೇಷ್ಠವಾಗಿದೆ ಏಕೆ? ಭಾಗವತ ಚಿಂತನೆಯನ್ನು ಯಾಕೆ ಮಾಡಬೇಕು? ದೇರ್ ಆರ್ ಸೋ ಮೆನಿ ಗ್ರಂಥಾಸ್, ವೇದಗಳು, ಉಪನಿಷತ್ತುಗಳು, ಮಹಾಭಾರತ, ಬ್ರಹ್ಮಸೂತ್ರ, ರಾಮಾಯಣ, ಏನೆಲ್ಲ. ಭಾಗವತ ಚಿಂತನೆ ಯಾಕೆ ಶ್ರೇಷ್ಠ? ಅದಕ್ಕೆ ಶುಕ ಮಹರ್ಷಿಗಳೇ ಅದರ ಮಹತ್ವವನ್ನು ವಿವರಣೆ ಮಾಡಿದ್ದಾರೆ. ವೇದಗಳೆಂಬ ಕಲ್ಪವೃಕ್ಷದಿಂದ ಉದುರಿಸಿದ ಶುಕಮುಖ ಸಂಪರ್ಕದಿಂದ ಮತ್ತೂ ಸವಿಯಾದ ಸಿಪ್ಪೆ, ಗೊರಟು ಮುಂತಾದ ತ್ಯಾಜ್ಯಾಂಶ ರಹಿತವಾಗಿ ರಸಪೂರ್ಣವಾಗಿ ಎಲ್ಲ ವಯಸ್ಸಿನವರಿಗೂ ನಿಲುಕುವಂತಿದೆ. ಒಂದೊಂದು ಅಂಶ ಭಾಗವತಾಮೃತದ್ದು ಅಪ್ರಿಷಿಯೇಬಲ್, ಪ್ರಶಂಸನೀಯ. ವೇದಗಳೆಂಬ ಕಲ್ಪವೃಕ್ಷದಿಂದ ಆ ಹಣ್ಣನ್ನು ಇಳಿಸಿದ್ದು. ಇವತ್ತು ಯಾವುದೇ ಹಣ್ಣು ಗಿಡದಿಂದ ನಿಧಾನವಾಗಿ ಇಳಿಸ್ಬೇಕು, ಅದನ್ನು ಕಲ್ಲು ಒಗೆದು ತಳಗೆ ಬೀಳಿಸಿ ಮತ್ತೇನು ಕೋಲ್ ತೊಗೊಂಡು ಬಡಿದು ಚುಚ್ಚಿ ಮಾಡಿದಂದರೆ ಅದು ಪೆಟ್ಟಾಗ್ತದೆ, ಆ ಅಂಟು ಭಾಗ ಕೆಟ್ಟೇ ಹೋಗ್ತದೆ, ಅವು ತಾಳೋದಿಲ್ಲ, ಬಾಳಿಕೆ ಬರೋದಿಲ್ಲ. ಆ ಹಣ್ಣನ್ನು ಇಳಿಸ್ಬೇಕು. ಯಾವುದೇ ಹಣ್ಣು, ಮಾವಿನ ಹಣ್ಣಿರಲಿ, ಬಾಳೆಹಣ್ಣಿರಲಿ, ಯಾವುದು ಇಳಿಸ್ಬೇಕು ಅದನ್ನು. ಹಾಗೆ ವೇದಗಳಿಂದ ಇಳಿಸಿರ್ತಕ್ಕಂತಹ ಹಣ್ಣು ಇದಾಗಿದೆ.
ವೇದಗಳೆಂಬ ವೃಕ್ಷಗಳು, ಕಲ್ಪವೃಕ್ಷ, ಆ ಶ್ರೇಷ್ಠವಾಗಿರತಕ್ಕಂಥ ಶ್ರೇಷ್ಠ ಫಲ ಈ ಹಣ್ಣು ಭಾಗವತಾಮೃತ. ಇಷ್ಟೇ ಅಲ್ಲ, ಶುಕಮುಖದಿಂದ ಇನ್ನೂ ಸಿಹಿಯಾಗಿದೆ, ಸವಿಯಾಗಿದೆ. ಲೋಕದೊಂದು ರೂಢಿ ಕೂಡ ಉಂಟು, ಗಿಳಿ ಕಚ್ಚಿದ ಹಣ್ಣು ಸಿಹಿ ಇರ್ತದೆ ಅಂತ ಒಂದು ರೂಢಿ ಮಾತು. ಅದು ಪೇರಲ ಹಣ್ಣಿರಲಿ, ಯಾವುದೇ ಹಣ್ಣಿರಲಿ, ಯಾವುದು ಗಿಳಿ ಕಚ್ಚಿರ್ತದೆ ಅದು ತುಂಬ ಸಿಹಿ ಅಂತ. ನೋಡಿ ಎಷ್ಟು ಆ ಗಿಳಿಗೆ ಚುರುಕು ಬುದ್ಧಿ, ಸಿಹಿ ಹಣ್ಣಿನ ಮೇಲೆ ಅದರ ಕಣ್ಣು. ಹಾಗೆ ಇದು ಕೂಡ ಶುಕಮುಖ. ಶುಕ ಅಂದರೆ ಶುಕಾಚಾರ್ಯರು ಮೊದಲ ಬಾರಿಗೆ ಪರೀಕ್ಷಿತ ರಾಜನಿಗೆ ಉಪದೇಶ ಕೊಟ್ಟಿದ್ದಾರೆ ಭಾಗವತಾಮೃತ. ಹಾಗಾಗಿ ಇಲ್ಲಿ ಶುಕಾಚಾರ್ಯರ ಸಂಪರ್ಕ, ಈ ಮುಖದ ಸಂಪರ್ಕ ಈ ಭಾಗವತಕ್ಕೆ ಬಂದಿದ್ದರಿಂದ ಅತ್ಯಂತ ಸವಿಯಾಗಿದೆ, ಸಿಹಿಯಾಗಿದೆ, ಮಧುರವಾಗಿದೆ. ಇದು ಎರಡನೇ ಅಂಶ. ಮತ್ತೊಂದು ಅಂಶ, ಇವತ್ತು ನಾವು ಯಾವುದೇ ಹಣ್ಣನ್ನು ತಿನ್ನುವಾಗ ಕೆಲವೊಂದು ತ್ಯಾಜ್ಯಾಂಶ ಇರ್ತದೆ. ಯಾವುದೋ ಮೂಸಂಬಿ ಹಣ್ಣು, ಸೇಬು ಹಣ್ಣು, ಸಿಪ್ಪೆ ಅಂತಿರ್ತದೆ, ಮಾವಿನ ಹಣ್ಣಾದರೆ ಗೊರಟು ಅಂತಿರ್ತದೆ, ಬೀಜ ಅಂತಿರ್ತದೆ, ಒಳಗಿನ ತುಂಬು, ಕಸ ಅಥವಾ ಕಡ್ಡಿ ಮತ್ತೇನೋ ಚೂರು ತೊಂದರೆಗಳಿರ್ತದೆ. ಹಾಗಾಗಿ ತ್ಯಾಜ್ಯಾಂಶ ಉಂಟು. ಬೀಜ, ಮೇಲಿನ ದಪ್ಪ ಸಿಪ್ಪೆ, ಇವೆಲ್ಲ ಈ ಭಾಗವತ ಅಮೃತ ಅಥವಾ ಭಾಗವತ ಫಲದಲ್ಲಿ ಇಂತಹ ಯಾವುದು ತ್ಯಾಜ್ಯಾಂಶವೂ ಇಲ್ಲ. ಎಲ್ಲವನ್ನು ತಿನ್ನತಕ್ಕಂಥದ್ದು. ಇವತ್ತು ನಾವು ಯಾವುದೇ ಹಣ್ಣು ತಿನ್ನುವಾಗ ಬಾಳೆಹಣ್ಣು ಸಿಪ್ಪೆ ತೆಗಿತೀವಿ, ಮಾವಿನ ಹಣ್ಣು ಗೊರಟು ಬಿಡುತ್ತೇವೆ, ಇಡೀ ಹಣ್ಣು ತಿಂದಿರಬಹುದು, ಆದರೆ ಬಿಡುವ ಅಂಶ ಅಲ್ಲಿ ಉಂಟು ಒಂದಷ್ಟು. ಆದರೆ ಭಾಗವತ ಅಮೃತ ಅಥವಾ ಭಾಗವತ ಫಲದಲ್ಲಿ ಮಾತ್ರ ಇಂಥ ತ್ಯಾಜ್ಯಾಂಶ ಇಲ್ಲವೇ ಇಲ್ಲ. ರಸಪೂರ್ಣವಾಗಿದೆ. ಒಂದೊಂದು ಕೂಡ, ಒಂದೊಂದು ಅಂಶ, ಒಂದೊಂದು ಅಕ್ಷರ, ಒಂದೊಂದು ಸಂಗತಿ, ಒಂದೊಂದು ಭಾಗ ರಸಪೂರ್ಣವಾಗಿರತಕ್ಕಂಥದ್ದು. ಇಷ್ಟೇ ಅಲ್ಲ, ಈ ಭಾಗವತಾಮೃತ ಎಲ್ಲರಿಗೂ ಉಪಯುಕ್ತವಾಗಿದೆ. ಒಂದೊಂದು ಹಣ್ಣೇ ಇದ್ರೂ ಕೆಲವು ಸಲ ಯಾರೋ ನೆಗಡಿ ಕೆಮ್ಮು ಇರತಕ್ಕಂಥವ್ರಿಗೂ, ಜ್ವರ ಇರತಕ್ಕಂಥವ್ರಿಗೂ ಬಾಳೆಹಣ್ಣು ತಿನ್ನಬೇಡಿ, ಬೇಡ, ಬಾಳೆಹಣ್ಣು ಆಗೋದಿಲ್ಲ. ಕೆಲವು ಸೇರ್ತಾನೆ, ಕೆಲವು ಸೇರೋದಿಲ್ಲ, ಕೆಲವು ಇರ್ತದೆ. ಕೆಲವೊಂದು ಹಣ್ಣು ಅಂದಾಯಿತು, ಬೇರೆ ವಸ್ತುಗಳು ಅಷ್ಟೇ ಕೆಲವರು ಆಗಿ ಬರೋದಿಲ್ಲ. ಅದನ್ನು ಅಲರ್ಜಿಕ್ ಕೂಡ ನಾವು ಕರಿತೇವೆ. ಅದೆಲ್ಲ ಅವರ ಆರೋಗ್ಯ ದೃಷ್ಟಿಯಿಂದ ಆ ಪದಾರ್ಥಗಳನ್ನು ನಾವು ತ್ಯಾಗ ಮಾಡಬೇಕಾಗ್ತದೆ. ಹಾಗೆ ಇಲ್ಲಿ ಯಾವುದೇ ವಯಸ್ಸಿನವರು, ಯಾವುದೇ ಜನರು, ಬೇಕಾದವರಿರಲಿ, ಎಲ್ಲರಿಗೂ ಮುಕ್ತವಾಗಿ ಯಾವಾಗಲೂ ಸೇವಿಸಲು ಉಪಯುಕ್ತವಾಗಿರ್ತಕ್ಕಂಥ ಏಕಮಾತ್ರ ಒಂದು ಟಾನಿಕ್ ಅಥವಾ ರಸಾಮೃತ ಅಥವಾ ಲಿಕ್ವಿಡ್ ಅಂತಾಗಿದ್ದರೆ ಅದು ಭಾಗವತಾಮೃತ. ಇವತ್ತು ವೈದ್ಯರು ಅನಾರೋಗ್ಯ ಇರುವಾಗ ಚಿಕ್ಕ ಮಗುವಿಗೆ ಈ ಟ್ಯಾಬ್ಲೆಟ್ ಕೊಡ್ರಿ ಅಂತ ಯಾವುದು ಕೊಡ್ತಾರೆ. ಇಲ್ಲರಿ, ಆ ಮಗುವಿಗೆ ಟ್ಯಾಬ್ಲೆಟ್ ನುಂಗ್ಲಿಕ್ಕೆ ಕಷ್ಟ ಆಗುತ್ತೆ, ಅದು ವಾಂತಿ ಮಾಡ್ಕೊಂಡ್ಬಿಡುತ್ತೆ ಅಂತೆಲ್ಲ ಹೇಳುವಾಗ, ಹೌದಾ, ಹಾಗಿದ್ದರೆ ಬೇರೆ ಲಿಕ್ವಿಡ್ ಕೊಡೋಣ ಅಂತ ಒಂದು ಔಷಧ ಬರ್ಕೊಡ್ತಾರೆ. ಟ್ಯಾಬ್ಲೆಟ್ ರೂಪದಲ್ಲಿದ್ದರೆ ಅದು ಗಂಟಲು ಇಳಿಯುವುದಿಲ್ಲ, ಸಿಕ್ಕಾಕೊಂಡ್ಬಿಡ್ತದೆ, ತೊಂದರೆ ಕೊಡ್ತದೆ. ಲಿಕ್ವಿಡ್, ಅಲ್ಲಿ ಲಿಕ್ವಿಡ್ ಬೇಕಾಯಿತು. ಆ ರೀತಿ ಹಾಗೆ ಭಾಗವತಾಮೃತ ಎಲ್ಲ ವಯಸ್ಸಿನವರಿಗೂ, ಅವು ಚಿಕ್ಕವರಿರಲಿ, ದೊಡ್ಡವರಿರಲಿ, ಮುದುಕರಾದವರಿರಲಿ, ಯಾರು ಬೇಕಾದರೂ ಎಲ್ಲರಿಗೂ ಕೂಡ ಪಚನವಾಗತಕ್ಕಂತಹ, ಡೈಜೆಸ್ಟ್ ಆಗತಕ್ಕಂತಹ, ಎಲ್ಲರಿಗೂ ಒಗ್ಗತಕ್ಕಂತಹ ಶ್ರೇಷ್ಠವಾದ ಮಧುರ ರಸ ಇದಾಗಿದೆ. ಅಂದರೆ ಯಾವ ವಯಸ್ಸಿನವರು ಕೂಡ ಇದನ್ನು ಸೇವಿಸಬಹುದಾಗಿದೆ, ಭಾಗವತಾಮೃತವನ್ನು ಪಡೆಯಬಹುದಾಗಿದೆ, ಭಾಗವತವನ್ನು ಅಧ್ಯಯನ ಮಾಡಬಹುದಾಗಿದೆ. ಹೌದು, ಈ ಭಾಗವತ ಎಷ್ಟು ಸಲ ಓದಬೇಕು? ಕೆಲವು ಕಡೆಗೆ ಈ ಭಾಗವತ ಸಪ್ತಾಹ ಕ್ರಮ ಇದೆ. ಈ ಉತ್ತರ ಕರ್ನಾಟಕದಲ್ಲಿ ಅಥಣಿಯಂತಹ ಈ ಭಾಗದಲ್ಲೆಲ್ಲ ಪ್ರತಿ ವರ್ಷ ಭಾಗವತ ಹೇಳ್ತಕ್ಕಂಥ ಕ್ರಮ, ವರ್ಷಂಪ್ರತಿ ಅದೊಂದು ವಾರ್ಷಿಕ ಕಾರ್ಯಕ್ರಮ. ಹೀಗೆ ಪ್ರತಿ ವರ್ಷ ನಾವು ಗಣಪತಿ ಹಬ್ಬ ಅಂತ ಮಾಡ್ತೀವಿ ಅಥವಾ ನವರಾತ್ರಿ ಅಂತ ಮಾಡ್ತೀವಿ. ವರ್ಷಕ್ಕೊಂದು ಭಾಗವತ ಪ್ರವಚನ ಮಾಡತಕ್ಕಂಥ ಕ್ರಮ, ಅದೊಂದು ಕ್ರಮ ಬಂದಿದೆ. ಅನೇಕ ಕಡೆಗಳಿಗೆ ಇಲ್ಲ, ಇಲ್ಲೆಲ್ಲ ಹೆಚ್ಚು ಆ ಸಂದರ್ಭ ಇದೆ. ಕೆಲವು ಕಡೆಗೆ ಮನ್ಮತ್ತು ನಾನು ಭಾಗವತ ಪ್ರವಚನ ಮಾಡುವಾಗ 4 ದಿನಕ್ಕೆ 4 ಅದು ರಜತ ಮಹೋತ್ಸವ ಆಗುವಾಗ, ಅದು 25 ದಾಟಿ ಶತಕ ಉತ್ಸವ ಕೂಡ ಆಯಿತು. ಮೊನ್ನೆ ಪೇಜಾವರ ಶ್ರೀಪಾದಗಳು ಬಂದಿದ್ದರು ಶತಕೋತ್ಸವ ಸಮಾರಂಭಕ್ಕೆ. 100 ಗಡಿ ದಾಟಿ ತೆಗೆದು. ಹಾಗಾದರೆ ಭಾಗವತ ಎಷ್ಟು ಸಲ ಓದಬೇಕು, ಎಷ್ಟು ಸಲ ಕೇಳಬೇಕು ಅಂತ ಒಂದು ಪ್ರಶ್ನೆ ಸಹಜವಾಗಿಬಿಡ್ತದೆ. ನಮ್ಮಲ್ಲಿ ಒಂದು ಆಚರಣೆ ಕ್ರಮ ಇದೆ. ಯಾವಾಗಲೂ ತುಂಬ ಸಮಯ ಮಾಡೋದು ಅಂತ ಆಗಿದ್ದರೆ ಯಾಕೋ ಮನಸ್ಸಿಗೆ ಬೇಸರ ಆಗ್ತದೆ. ಅಂದು ಸ್ವಲ್ಪರಲ್ಲೇ ಮಾಡಿ ಮುಗಿಸ್ತಕ್ಕಂಥ ಕ್ರಮ ಇತ್ತು ಅಂದರೆ ಮುಗಿಸ್ಬೋದು ಒಂದು ಸಲ. ಅದನ್ನು ಉದ್ಯಾಪನೆ ಅಂತ ಕರೀತಾರೆ. ಒಂದು ಕೆಲವು ವ್ರತ ಹಿಡಿದಿರ್ತಾರೆ, ಕೆಲವು ನಿಯಮಗಳನ್ನೆಲ್ಲ, ಅದನ್ನು ಉದ್ಯಾಪನೆ ಮಾಡಿ ಮುಗಿಸೋದು ಅಂತ ಅರ್ಥ. ಮುಗಿಸ್ಬಿಡೋದು ಒಂದು ಸಲ. ಇಷ್ಟು ಸಲ ಓದಿದ್ದೇನೆ, 33 ಹಾಡು ಉದ್ಯಾಪನೆ ಮುಗೀತು, ಮತ್ತೆ ಉಸಾಬರಿ ಇಲ್ಲ. ಉದ್ಯಾಪನೆ
ಅಂದರೆ ಮುಕ್ತಾಯ ಅಂತ ಅನ್ನೋ ಅರ್ಥ. ಮತ್ತೆ ಅದ್ರ ಉಸಾಬರಿ ಬೇಡ. ಒಂದು ಸಲ ಮಾಡಿ ಮುಗಿಸ್ಕೊಂಡಪ್ಪ ಎಷ್ಟು ಸರ್ತಿ ಕೇಳೋದನ್ನೇ. ಹಾಗೆ ಭಾಗವತ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಬರ್ಬೋದೋ ಏನು. ವ್ಯಾಸರಿಗೆ ಗೊತ್ತು ಈ ಕಲಿಯುಗದ ಜನರು ಇಂತಹ ಕೊಂಕು ಅಥವಾ ವ್ಯರ್ಥ ಪ್ರಶ್ನೆಯಲ್ಲೇ ಕಾಲ ಕಳೀತಾರೆ ಅಂತ. ಅದಕ್ಕಾಗಿ ಎಷ್ಟು ಅವಧಿ ಅಥವಾ ಎಷ್ಟು ಸಲ ಭಾಗವತ ಚಿಂತನೆ ನಡೆಸಬೇಕು, 10 ಸಲನೋ 20 ಸಲನೋ ಒಂದು ಸಲ ಹೇಳಿಬಿಡ್ರಿ ಅಂತ. ಅದಕ್ಕೆ ಉತ್ತರ ಕೊಟ್ಟರು ಶುಕಾಚಾರ್ಯರು. ಪುನರ್ಜನ್ಮಕ್ಕೆ ಕಾರಣವೆನಿಸಿದ ಲಿಂಗದೇಹ ಭಂಗ ಆಗುವವರೆಗೆ. ಯಾರೊಬ್ಬ ಶಾಲೆಯ ವಿದ್ಯಾರ್ಥಿ ಕೇಳ್ತಾನೆ, ಈ ಪೊಯಮ್ ಬೈಹರ್ಟ್ ಮಾಡೋಕ್ಕಾಗಿದ್ದರೆ ಎಷ್ಟು ಸಲ ಓದಬೇಕು ಟೀಚರ್, ಗುರುಗಳನ್ನು ಕೇಳ್ತಾನೆ. ಆ ಟೀಚರ್ ಏನು ಉತ್ತರ ಹೇಳ್ಬೋದು? 5 ಸಲ ಓದು 10 ಸಲ ಓದು ಅಂತ ಹೇಳಲಿಕ್ಕಾಗ್ತದೆ? ಅವನು 5 ಸಲ ಓದಿ ಭಯಪಾಠ ಆಗದೇ ಇರ್ಬೋದು. ಬುದ್ಧಿವಂತನ ಶಿಕ್ಷಕ ಏನು ಹೇಳ್ತಾನೆ, ನೀನು ಎಷ್ಟು ಸಲ ಓದಿದರೆ ಬಾಯ್ಪಾಠ ಆಗ್ತದೆ ಅಷ್ಟು ಸಲ ಓದು. ಅದು ಬಾಯ್ಪಾಠ ಆಗತಕ್ಕಂಥ ಡಿಪೆಂಡ್ಸ್ ಅಪಾನ್ ಅವ್ರವ್ರ ಬುದ್ಧಿಮಟ್ಟ. ಒಬ್ಬ ಒಳ್ಳೆ ಬುದ್ಧಿವಂತ ವ್ಯಕ್ತಿಗೆ ಒಂದು 5-6 ಸಲ ಓದಿದಾಗ ಬಾಯ್ಪಾಠ ಆಗ್ಬೋದು. ನನ್ನಂಥ ಹಸಿದಡ್ಡ ಶತದಡ್ಡನಿಗೆ 10 ಅಲ್ಲ 20 ಸಲ ಓದಿದ್ರೆ ಬಾಯ್ಪಾಠ ಆಗದೇ ಇರ್ಬೋದು. ಅದಕ್ಕಾಗಿ ನೀನು ಎಷ್ಟು ಸಲ ಓದಿದರೆ ಬಾಯ್ಪಾಠ ಆಗ್ತದೆ ಅಷ್ಟು ಸಲ ಓದು. ಅದು ಬುದ್ಧಿವಂತಿಕೆ ಉತ್ತರ. ಅದು ಶುಕಾಚಾರ್ಯ ಹಾಗೆ ಹೇಳಿದರು, ನಿಮ್ಮ ಲಿಂಗ ದೇಹ ಭಂಗ ಆಗುವವರೆಗೆ ಭಾಗವತದ ಅಧ್ಯಯನ ಶ್ರವಣ ಮನ ನಿಧಿಧ್ಯಾಸನ ನಡೆಯಬೇಕು. ಏನು ಲಿಂಗದೇಹ ಭಂಗ ಅಂದರೆ? ಜೀವನ ಸ್ವರೂಪ ದೇಹದ ಅಂತ ಇರ್ತದೆ, ಜೀವನವು ಇರ್ತಕ್ಕಂಥದ್ದು. ಅದರ ಮೇಲೆ ಮತ್ತೆ 3 ದೇಹ. ಆ ಸ್ವರೂಪ ದೇಹದ ಮೇಲೆ ಕವಚವಾಗಿ ಒಂದು ಅಂಗಿ ಮತ್ತೊಂದು ಕೋಟ್ ಹಾಕಿದಂಗೆ ಅದು ಲಿಂಗದೇಹ. ಅದರಲ್ಲಿ ಮತ್ತೊಂದು ಅಂಗಿ, ಈಗ ಚಳಿಗಾಲ ಕೆಲಸ ಹಾಕ್ಕೊಂಡಿರ್ತಾರೆ ನೋಡಿ, ಒಂದ್ರ ಮೇಲೆ ಒಂದು ಬನಿಯನ್ನು, ಅಂಗಿ, ಸ್ವೆಟರು, ಮತ್ತೊಂದು ವೇಸ್ಟ್ ಕೋಟು, ಮತ್ತೊಂದು ಶಾಲು, ಹಿಂಗೇನೇನು ಒಂದ್ರ ಮೇಲೆ ಒಂದು. ಹಾಗೆ ಒಳಗಿರ್ತಕ್ಕಂಥ ಸ್ವರೂಪ ದೇಹದ ಮೇಲೆ ಲಿಂಗದೇಹ, ಮೊದಲನೆಯ ಕೋಟ್ ಅನ್ರಿ, ಬೇಕಾದ್ರೆ ಕವಚ ಅಂತನ್ರಿ. ಅದರ ಮೇಲೆ ಸ್ವರೂಪ ದೇಹದ ಮೇಲೆ ಲಿಂಗದೇಹ, ಲಿಂಗದೇಹದ ಮೇಲೆ ಅನಿರುದ್ಧ ದೇಹ, ಅನಿರುದ್ಧ ದೇಹದ ಮೇಲೆ ಈಗ ಮೇಲೆ ಕಾಣತಕ್ಕಂತಹ ಸ್ವರೂಪ ದೇಹ. ಈ ಸ್ವರೂಪ ದೇಹ ಹೋಗಬೇಕು, ಅನಿರುದ್ಧ ದೇಹವೂ ಹೋಗಬೇಕು, ಲಿಂಗ ದೇಹವೂ ಹೋಗಬೇಕು. ಆಮೇಲೆ ಸ್ವರೂಪ ದೇಹದಿಂದ ಜೀವನಿಗೆ ಮೋಕ್ಷದಲ್ಲಿ ಸುಖ ಪ್ರಾಪ್ತಿ ಆಗ್ತದೆ. ಲಿಂಗ ದೇಹ ಯಾವಾಗ ಹೋಗ್ತದೆ ಅಂತಂದರೆ, ಶಾಸ್ತ್ರಜ್ಞಾನ ಪಡೀಬೇಕು, ಗುರುಗಳ ಆಶೀರ್ವಾದ ಬೇಕು, ಪಾಠ ಪ್ರವಚನ ಆಗಬೇಕು, ತಪಸ್ಸಾಧನೆ ಜ್ಞಾನ ಸಾಧನೆ ಎಲ್ಲ ಆಗಬೇಕು. ಆಮೇಲೆ ಲಿಂಗದೇಹ ಭಂಗ. ಅಲ್ಲಿವರೆಗೆ ಆಗೋದಿಲ್ಲ. ಮೊನ್ನೆ ಹೇಳಿದ್ದಾಗಿದೆ, ಈ ಜೀವನ ಮೇಲೆ ಸ್ವರೂಪ ದೇಹದ ಮೇಲೆ ಪ್ರಕೃತಿಯ ಬಂಧನ ಹಿಡಿತದಲ್ಲಿ ಉಂಟು ಅಂತ ಮೊನ್ನೆ ಹೇಳಿದ್ದಾಗಿದೆ. ಅದರಲ್ಲಿ ಲಿಂಗದೇಹವು ಒಂದು 7 ಕವಚಗಳು, ಗಟ್ಟಿ ಕವಚ ಅನುಸರಿಸಬೇಕು, ಹೋಗಬೇಕು. ಭಗವಂತನ ಜ್ಞಾನ ಬಂದಾಗ ಮಾತ್ರ ಅದು ಹೋಗ್ತದೆ. ಲಕ್ಷ್ಮೀ ದೇವ ಸನ್ನಿಧಾನ ಇರತಕ್ಕಂತಹ ವಿರಜಾ ನದಿಯ ಸ್ನಾನವನ್ನು ಮಾಡಬೇಕು. ಇನ್ಕ್ಲೂಡಿಂಗ್ ಬ್ರಹ್ಮದೇವರು ತಮ್ಮ ಲಿಂಗ ದೇಹವನ್ನು ಕಳೆದುಕೊಳ್ಳಬೇಕು ಅಂತಾಗಿದ್ದರೆ ವಿರಜಾ ನದಿಯ ಸ್ನಾನವನ್ನು ಮಾಡಿದಾಗ ಮಾತ್ರ ಸಾಧ್ಯ. ಹಾಗೆ ನಾವೆಲ್ಲರೂ ವಿರಜಾ ನದಿಯ ಸ್ನಾನವನ್ನು ಮಾಡಬೇಕು, ಲಕ್ಷ್ಮೀದೇವಿ ಅನುಗ್ರಹ ಪಡ್ಕೊಳ್ಬೇಕು. ಆಮೇಲೆ ಲಿಂಗದೇಹ ಭಂಗ. ಲಿಂಗದೇಹ ಭಂಗ ಆಯಿತು ಒಂದು ಸಲ, ಮತ್ತೆ ಜನ್ಮ ಇಲ್ಲ. ಈ ಲಿಂಗದೇಹದ ಉದಾಹರಣೆಯನ್ನು ಜಗನ್ನಾಥದಾಸರು ನಮ್ಮ ಗಮನಕ್ಕೆ ತಂದುಕೊಡ್ತಾರೆ. ಭತ್ತ ಒಳಗೆ ಅಕ್ಕಿ ಇರ್ತದೆ. ಆ ಭತ್ತದ ಮೇಲಿನ ಹೊಟ್ಟೆನಿದೆಯಲ್ಲ, ಅಕ್ಕಿ ಮೇಲೆ ಸುತ್ತಕೊಂಡಿರ್ತದೆ. ಮೇಲೆ ನೋಡಿದಾಗ ಭತ್ತದ ಒಳಗೆ ಇರತಕ್ಕಂಥ ಅಕ್ಕಿಯ ಶುಭ್ರತೆ ಗೊತ್ತೇ ಆಗೋದಿಲ್ಲ. ಭತ್ತದ ಆ ಧೂಳು ಸ್ವಲ್ಪ ಯಾವುದೋ ಮಾಸು ಬಣ್ಣನೂ ಕಾಣಿಸ್ತದೆ ಅಷ್ಟೇ. ಇಷ್ಟೇ ಅಲ್ಲ, ಎಲ್ಲಿವರೆಗೆ ಆ ಭತ್ತದ ಮೇಲೆ ಭತ್ತ ರೂಪದಲ್ಲಿ ಮೇಲಿನ ಹೊಟ್ಟು ಸಿಪ್ಪೆ ಇರ್ತದೆ, ಅದನ್ನು ಬಿತ್ತಿದಾಗ ಹುಡ್ತದೆ. ಅಕಸ್ಮಾತ್ ನೀವು ಸಿಪ್ಪೆ ತೆಗೀರಿ, ಅಕ್ಕಿಯನ್ನು ಪ್ರತ್ಯೇಕ ಮಾಡಿರಿ, ಅಕ್ಕಿಯನ್ನು ಬಿತ್ತಿರಿ, ಹುಡ್ತದ? ಹುಟ್ಟೋದಿಲ್ಲ. ಭತ್ತವಾಗಿರುವಾಗ, ಸಿಪ್ಪೆ ಹೋಗದೇ ಇರುವಾಗ ಭತ್ತಕ್ಕೆ ಮತ್ತೆ ಜನ್ಮ ಹುಟ್ಟು. ಆ ಸಿಪ್ಪೆ ಹೋಯಿತು, ಮತ್ತೆ ಭತ್ತಕ್ಕೆ ಅಥವಾ ಅಕ್ಕಿಗೆ ಜನ್ಮ ಇಲ್ಲ. ಅದರಂತೆ ಈ ಜೀವನಿಗೆ ಲಿಂಗದೇಹ ಅಂಟಿಕೊಂಡಿದೆ ಸ್ವರೂಪ ದೇಹದ ಮೇಲೆ. ಅದು ಇರುವವರೆಗೆ ಭತ್ತ ರೂಪದಲ್ಲಿದ್ದಾಗ ಅಕ್ಕಿಗೆ ಮತ್ತೆ ಮತ್ತೆ ಹುಟ್ಟುವಿಕೆ. ಭತ್ತ ರೂಪ ಹೋಯಿತು, ಸಿಪ್ಪೆ ಹೋಯಿತು, ಮತ್ತೆ ಅಕ್ಕಿಯನ್ನು ಬಿತ್ತಿದಾಗ ಹುಟ್ಟದೇ ಇರುವಂತೆ ಸ್ವರೂಪ ದೇಹ ಬಂದಿತು ಜೀವನಿಗೆ, ಮತ್ತೆ ಅವನಿಗೆ ಜನ್ಮವಿಲ್ಲ. ಈ ಜನ್ಮ ಲಿಂಗದೇಹ ಹೋಗತಕ್ಕ ಸಂದರ್ಭ ಹೇಗೆ? ಅದರಿಂದ ದಾಸರಂದರು, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಈ ಲಿಂಗದೇಹ ಭಂಗ ಯಾಕಾಗ್ತದೆ, ಯಾವಾಗ ಆಗ್ತದೆ? ಸಜ್ಜನರ ಸಹವಾಸ ಆಗಬೇಕು. ಸಜ್ಜನರು, ಜ್ಞಾನಿಗಳು, ಸಾತ್ವಿಕರು, ಯೋಗಿಗಳು, ಮುನಿಗಳು, ತಪಸ್ವಿಗಳು, ಋಷಿಗಳು ಎಲ್ಲರೂ
ಶ್ರೇಷ್ಠ ಭಗವದ್ಭಕ್ತರ ಸಂಪರ್ಕ ಉಂಟಾದಾಗ ಅವರ ಮೂಲಕ ಶಾಸ್ತ್ರಜ್ಞಾನ ನಮಗೆ ಪಡೀಲಿಕ್ಕೆ ಅವಕಾಶ ಉಂಟಾಗ್ತದೆ. ಆ ಮೂಲಕ ಹಂತ ಹಂತವಾಗಿ ನಮ್ಮ ಅಜ್ಞಾನ ಕಳೀತದೆ, ಭಗವಂತ ಜ್ಞಾನ ಬರ್ತದೆ. ಸಂಘವಾಗಲಿ ಸಾಧು ಸಂಘವಾಗಲಿ. ಸಾಧು ಅಂದರೆ ಯಾರೋ ಕನ್ನಡದ ಭಾಷೆ ಹೇಳುವಂತೆ ಸಾಧುಗಳು ಅಂದರೆ ಬರೀ ಕಾಯಿ ಬಟ್ಟೆ ಹಾಕ್ಕೊಂಡ್ರು ಅಂತ ಅನ್ನೋ ಅರ್ಥ ಅಲ್ಲ, ಸಜ್ಜನರು ಅಂತ ಅರ್ಥ. ಅದು ವಿವರಣೆ ಮುಂದೆ ಬರಲಿಕ್ಕಿದೆ. ಸಜ್ಜನರು ಅಂದರೆ ಯಾರು ಅಂತಕ್ಕಂಥ ವಿವರಣೆ ಭಾಗವತದಲ್ಲಿ ಮುಂದೆ ಬರಲಿಕ್ಕಿದೆ. ಹಾಗೆ ಸಜ್ಜನರು, ಸಾತ್ವಿಕರು, ಜ್ಞಾನಿಗಳು, ಯೋಗಿಗಳು, ತ್ಯಾಗಿಗಳು, ವಿರಾಗಿಗಳು ಇವರ ಸಂಪರ್ಕ ಆಗಬೇಕು. ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ಭಗವಂತನ ಜ್ಞಾನ ಪಡ್ಕೊಳ್ಳಿಕ್ಕೆ ಅವಕಾಶ ಅದರ ಮೂಲಕ ದೊರೀತದೆ. ಆಮೇಲೆ ಆ ಅನುಗ್ರಹದಿಂದ ನಮ್ಮ ಲಿಂಗದೇಹ ಹೋಗ್ತದೆ. ಆಮೇಲೆ ಮೋಕ್ಷ ಪ್ರಾಪ್ತಿ, ಮತ್ತೆ ದುಃಖ ಇಲ್ಲ. ಹಾಗಾಗಿ ಈ ಲಿಂಗದೇಹ ಭಂಗ ಯಾರ್ಯಾರಿಗೆ ಯಾವಾಗ ಆಗ್ತದೆ ಅನ್ನೋದನ್ನು ನಾವೀಗ ಯಾವ ರೀತಿ ನಿರ್ಧಾರ ಮಾಡ್ಬೋದು? ಅವರವರು ಸಾಧನೆ ಎಷ್ಟೆಷ್ಟು ಸಲ ಮಾಡಿದಾಗ ಅವರ ಸಾಧನೆ. ಕೆಲವರು ಬೇಗನೆ ಆಗ್ಬೋದು, ಯೋಗ್ಯತೆ ಒಳ್ಳೆಯದಿತ್ತು, ಚಾಣಾಕ್ಷರಾಗಿದ್ದರು, ಬುದ್ಧಿವಂತರಾಗಿದ್ದರು, ಬೇಗನೆ ಗುರುಗಳ ಸಂಪರ್ಕ ಆಯಿತು, ಬೇಗನೆ ವಿಷಯ ಗ್ರಹಣ ಆಯಿತು, ಬೇಗನೆ ವಿಷಯ ತಿಳ್ಕೊಂಡ್ರು, ಅಧ್ಯಯನ ಮಾಡಿದರು, ಸಾಧನೆ ಪ್ರಾರಂಭ ಮಾಡಿದರು. ಅವ್ರಿಗೆ ಬೇಗನೆ ಲಿಂಗದೇಹ ಭಂಗ ಆಗ್ತದೆ. ನಾನಿನ್ನೂ ಪ್ರಾರಂಭನೇ ಮಾಡಿಲ್ಲ, ಟ್ರ್ಯಾಕಿಗೆ ಬಂದಿಲ್ಲ, ನಾನು ಆ ವಿಷಯಕ್ಕೆ ಬಂದಿಲ್ಲ, ತಡ ಆಗ್ತದೆ. ಲಿಂಗದೇಹ ಭಂಗ ಆಗುವವರೆಗೆ ಈ ಪ್ರೊಸೆಸ್ ನಡೀಬೇಕು ಅಂತ ಅನ್ನೋ ಅರ್ಥ. ಲಿಂಗದೇಹ ಭಂಗ ಆಯಿತು, ಮತ್ತೆ ಬೇಕಿಲ್ಲ, ಮತ್ತೆ ಭಗವಂತ ಜ್ಞಾನ ಬಂದಿರ್ತದೆ, ಮೋಕ್ಷ ಆಗಿಬಿಡ್ತದೆ. ಹಾಗೆ ಭಾಗವತಾಮೃತದ ಪಾನ ಅಥವಾ ಭಾಗವತದ ಅಧ್ಯಯನ ನಮ್ಮ ಲಿಂಗದೇಹ ಭಂಗ ಆಗುವವರೆಗೆ ನಡೆಯಬೇಕಾಗಿದೆ ಅಂತ ಶುಕಮಹರ್ಷಿಗಳು ಹೇಳ್ತಾರೆ. ಅದಕ್ಕೋಸ್ಕರನೇ ಪುನರ್ಜನ್ಮಕ್ಕೆ ಕಾರಣವೆನಿಸಿದ ಲಿಂಗದೇಹ ಭಂಗ ಆಗುವವರೆಗೆ. ಮುಂದೆ ಈ ಭಾಗವತ ಯಾರ ಸಂವಾದದಲ್ಲಿ ಪ್ರಸ್ತುತಗೊಂಡಿದೆ? ಶುಕಮಹರ್ಷಿಗಳು ಪರೀಕ್ಷಿತಾಚಾರ್ಯನಿಗೇನೋ ಹೇಳಿದರು. ನಮಗೆ ಕೊಟ್ಟವರು ಆ ಸಂವಾದವನ್ನು ಕೇಳಿ, ಆವಾಗ ಪಾಠ ಕೇಳಿ ಏನು ಸೂತ ಪುರಾಣಿಕರು ಇದ್ದರು, ಅವರು ಶೌನಕಾದಿ ಮಹರ್ಷಿಗಳಿಗೆ ನೈಮಿಷಾರಣ್ಯದಲ್ಲಿ ಇದನ್ನು ಹೇಳಿದ್ದಾರೆ. ಹಾಗಾಗಿ ಪ್ರಸ್ತುತ ಭಾಗವತ ಸೂತ ಶೌನಕ ಮಹರ್ಷಿಗಳ ಸಂವಾದದ ಮೂಲಕ ಪ್ರಸ್ತುತಗೊಂಡಿದೆ. ಹಾಗಾಗಿ ಭಾಗವತವು ಯಾರ ಸಂವಾದದಲ್ಲಿ ಪ್ರಸ್ತುತಗೊಂಡಿದೆ? ಸೂತರು ಹಾಗೂ ಶೌನಕಾದಿ ಮಹರ್ಷಿಗಳು ಇವರ ಸಂವಾದದಲ್ಲಿ. ಶೌನಕಾದಿ ಮಹರ್ಷಿಗಳು 1000 ವರ್ಷಗಳ ಕಾಲ ಮಾಡತಕ್ಕಂಥ ದೊಡ್ಡ ಒಂದು ಯಾಗವನ್ನು ಸತ್ರಯಾಗ ಅಂತ ಕರೀತಾರೆ. ಅದನ್ನು ತುಂಬ ಜನರು ಸೇರಿ ತುಂಬ ಸಮಯದವರೆಗೆ ನಡೆಸ್ತಕ್ಕಂತಹ ಒಂದು ಯಾಗಕ್ಕೆ ಸತ್ರಯಾಗ ಅಂತ ಹೆಸರು. ಅದನ್ನು ಹಮ್ಮಿಕೊಂಡಿದ್ದರು. ಅಲ್ಲಿಗೆ ಸೂತರು ಆಗಮಿಸ್ತಾರೆ. ನೈಮಿಷಾರಣ್ಯದಲ್ಲಿ ಅವರನ್ನು ಸ್ವಾಗತ ಮಾಡಿದ್ದಾರೆ, ವ್ಯಾಸಪೀಠ ಕೊಟ್ಟಿದ್ದಾರೆ. ಅವರನ್ನು ಕುಳ್ಳರಿಸಿ ನಮಗೆ ಭಾಗವತ ಗ್ರಂಥವನ್ನು ನೀವು ಪಾಠ ಹೇಳಬೇಕು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಆಗ ಶೌನಕಾದಿ ಮಹರ್ಷಿಗಳ ಪ್ರಶ್ನೆಗೆ ಉತ್ತರರೂಪವಾಗಿ ಸೂತರು ಈ ಭಾಗವತವನ್ನು ವಿವರಣೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮಗೆ ಭಾಗವತ ದೊರೆಯತಕ್ಕಂಥದ್ದು ಸೂತರು ಮತ್ತು ಶೌನಕಾದಿ ಮಹರ್ಷಿಗಳು ಇವರ ಸಂವಾದದ ರೂಪದಲ್ಲಿ. ಮುಂದಿನ ಪ್ರಶ್ನೆಗೆ ಹೋಗಬಹುದು. ಅಲ್ಲಿಯೇ ಪ್ರಶ್ನೆ ಕೇಳ್ತಾರೆ ಶೌನಕಾದಿ ಮಹರ್ಷಿಗಳು ಸೂತರನ್ನು. ಇನ್ನು ಮುಂದೆ ಬರ್ತಕ್ಕದ್ದೆಲ್ಲ ಇವರ ಸಂವಾದದಲ್ಲಿ ಬಂದಿರತಕ್ಕಂತಹ ಪ್ರಶ್ನೋತ್ತರಗಳೇ. ಅವರು ಕೇಳಿದರು, ಶ್ರೇಯಸ್ಸಾಧನೆಯ ಮಾರ್ಗ ಯಾವುದು? ಶ್ರೇಯ ಅಂದ್ರೇನು? ಮೋಕ್ಷ ಅಂತ ಅರ್ಥ, ಶ್ರೇಯಸ್ಸು ಅಂತ ಅರ್ಥ. ಶ್ರೇಯ ಅಂದರೆ ಶ್ರೇಯಸ್ಸು, ಮೋಕ್ಷ. ಅದನ್ನು ಸಾಧನೆ ಮಾಡತಕ್ಕದಕ್ಕೆ ಮಾರ್ಗ ಯಾವುದು? ಮೋಕ್ಷ ಅಂದರೆ ಬಿಡುಗಡೆ ಅಂತ ಅರ್ಥ. ಮೊನ್ನೆ ನೋಡಿದ್ದಾಗಿದೆ. ದುಃಖದಿಂದ ಬಿಡುಗಡೆ, ಕಷ್ಟದಿಂದ ಬಿಡುಗಡೆ, ಚಿಂತೆಯಿಂದ ಬಿಡುಗಡೆ, ಫಾರ್ ಎವರ್, ಬರೇ ತಾತ್ಕಾಲಿಕವಾಗಿ ಅಲ್ಲ. ಇಂತಹ ಮೋಕ್ಷ, ದುಃಖದಿಂದ ಬಿಡುಗಡೆ, ಕಷ್ಟದಿಂದ ಬಿಡುಗಡೆ ಅಂತ ಮೋಕ್ಷವನ್ನು ಪಡೀತಕ್ಕಂಥದ್ದು, ಸಾಧಿಸ್ತಕ್ಕಂಥದ್ದು ಯಾವುದರಿಂದ ಸಾಧ್ಯವಾಗ್ತದೆ? ಇದರ ಪ್ರಶ್ನೆ. ಅಂದರೆ ಈ ದುಃಖ ಆಗ ಹೇಳಿದಂಗೆ ತಾತ್ಪೂರ್ತಿಕ ಈಗ ಸ್ವಲ್ಪ ಕೆಮ್ಮು ನೆಗಡಿ ಬಂದಿದೆ, ಯಾವುದೋ ಒಂದು ಮಾತ್ರೆ ತಗೊಂಡೆ, ಒಂದು 4 ದಿವಸ ಆರಾಮಾಯಿತು, ಪುನಃ ಬರ್ತದೆ ನೆಗಡಿ ಕೆಮ್ಮು. ಹಾಗೆ ದುಃಖ ಮತ್ತೆ ಮತ್ತೆ ಬರ್ತಕ್ಕಂಥದ್ದು. ಇದನ್ನು ಫಾರ್ ಎವರ್ ತಪ್ಪಿಸಬೇಕು ಅಂತಾಗಿದ್ದರೆ ಮೋಕ್ಷ ಪಡೆಯಬೇಕಾಗ್ತದೆ. ಈ ಮೋಕ್ಷ ಸಾಧನೆಯ ಮಾರ್ಗ ಯಾವುದು? ಶ್ರೇಯಸ್ ಸಾಧನೆಯ ಮಾರ್ಗ ಯಾವುದು? ಅದಕ್ಕೆ ಸೂತ್ರ ಹೇಳ್ತಾರೆ, ಭಗವಂತನ ಅರಿವನ್ನು ಪಡೆಯುವುದು. ಭಗವಂತನ ಜ್ಞಾನ ಪಡ್ಕೊಂಡು, ಭಗವಂತ ಒಬ್ಬ ಇದ್ದಾನೆ, ಸರ್ವೋತ್ತಮ, ಸರ್ವಗುಣ ಪರಿಪೂರ್ಣ, ಸರ್ವಜ್ಞ, ಸರ್ವಶಕ್ತ, ಸರ್ವಕರ್ತ, ಸರ್ವಸಮರ್ಥ, ಹೀಗಲ್ಲ. ಅವನ ಅರಿವನ್ನು ಪಡ್ಕೊಂಡು ಎಂದರೆ ದುಃಖ, ಚಿಂತೆ, ರೋಗಾದಿಗಳು ನಿಧಾನವಾಗಿ ತಾನಾಗಿಯೇ ಕರಗಲಿಕ್ಕೆ ಪ್ರಾರಂಭ ಆಗಿಬಿಡ್ತದೆ. ಅದನ್ನು ಮುಂದೆ ಪ್ರಶ್ನೆ ಕೇಳ್ತಾರೆ, ಶ್ರೇಷ್ಠ ಧರ್ಮ ಯಾವುದು? ಹಾಗಾದರೆ ಧರ್ಮ ಅಂದರೆ ಉತ್ತು ಆಚರಣೆ, ಅದು ಅನೇಕ ಅರ್ಥ ಪಡ್ಕೊಂಡಿದೆ, ಅನೇಕ ಕಡೆಗಳಲ್ಲಿ ವ್ಯಾಪ್ತಿಯಲ್ಲಿ ಉಂಟದು. ಧರ್ಮಾಚರಣೆ, ಧಾರ್ಮಿಕರು,
ನಾನು ಪೂಜೆ ಮಾಡ್ತೇನೆ, ನಾನೊಬ್ಬ ಧಾರ್ಮಿಕ, ಧರ್ಮ ಕಾರ್ಯ. ಮತ್ತಾರಿಗೋ ದಾನ ಕೊಟ್ಟೆ, ಅದೊಂದು ಧರ್ಮ ಕಾರ್ಯ, ಪುಣ್ಯ ಕಾರ್ಯ. ಪಾಠ ಹೇಳ್ತೇನೆ, ಪಾಠ ಓದ್ತೇನೆ, ಅಧ್ಯಯನ ಮಾಡ್ತೇನೆ, ದೇವಸ್ಥಾನಕ್ಕೆ ಹೋಗ್ತೇನೆ, ನಮಸ್ಕಾರ ಮಾಡ್ತೇನೆ, ಇವೆಲ್ಲ ಧರ್ಮ ಕಾರ್ಯಗಳೇ, ಪುಣ್ಯ ಕಾರ್ಯಗಳೇ. ಹೌದು, ಇದರಲ್ಲಿ ಶ್ರೇಷ್ಠ ಧರ್ಮ ಯಾವುದು? ಬಹಳ ಸುಂದರವಾದ ಪ್ರಶ್ನೆ ಇದು. ಧರ್ಮಾಚರಣೆ ಮಾಡ್ತಾ ಇದ್ದೇವೆ ಬೇಕಾದಷ್ಟು, ಬೆಳಗ್ಗಿನ ಸಾಯಂಕಾಲದವರೆಗೆ. ದೇವಸ್ಥಾನಕ್ಕೆ ಹೋಗುವ, ಕೈ ಮುಗಿಯುವ, ನಮಸ್ಕಾರ ಮಾಡುವ, ಅಲ್ಲೇನೊಂಚೂರು ಪಾಠ ಕೇಳುವ, ಮತ್ತೇನು ಪುರಾಣ ಕೇಳುವ, ಮತ್ತೇನೋ ಒಳ್ಳೆಯ ಪುಸ್ತಕಗಳನ್ನು ಓದುವ, ಮತ್ತಾರಿಗೂ ದಾನ ಕೊಡುವ, ಎಲ್ಲ ಕಾರ್ಯಗಳು ಮಾಡ್ತೀವಿ, ಇಲ್ಲ ಅಂತಲ್ಲ. ಶ್ರೇಷ್ಠ ಧರ್ಮ ಯಾವುದು? ಅದು ಬಹಳ ಮಹತ್ವದ ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ಟರು ಸೂತರು. ಶ್ರೀಹರಿಯಲ್ಲಿ ನಿರ್ವ್ಯಾಜ ಹಾಗೂ ನಿಶ್ಚಲ ಭಕ್ತಿಯನ್ನು ಬೆಳೆಸಿಕೊಡುವಂಥದ್ದು. ಯಾವ ಕಾರ್ಯ ಮಾಡೋದರಿಂದ ದೇವರ ಬಗ್ಗೆ ನಮಗೆ ನಿರ್ವ್ಯಾಜ ಪ್ರೀತಿ ಬರಬೇಕು. ನಿರ್ವ್ಯಾಜ ಪ್ರೀತಿ ಅಂದರೆ, ವ್ಯಾಜ ಅಂದರೆ ನೆಪ ಅಂತ ಅರ್ಥ, ಏನೋ ಕಾರಣ ಅಂತ ಅರ್ಥ. ನಾವು ದೇವರಿಗೆ ಪ್ರದಕ್ಷಿಣೆ ಹಾಕ್ತಕ್ಕಂಥದ್ದು ಉದ್ದೇಶ ಏನು? ನನಗೊಂದು ಕನ್ಯೆ ಬೇಕಾಗಿದೆ ಭಗವಂತ, ಮದುವೆ ಆಗಬೇಕಾಗಿದೆ, ಕನ್ಯೆ ಕೊಡು. ಅಥವಾ ಮದುವೆ ಆಯಿತು, ಮಕ್ಕಳಾಗಬೇಕಾಗಿದೆ, ಮಗು ಬೇಕು, ಗಂಡು ಮಗು ಬೇಕು, ಕೊಡು. ಮತ್ತು ಸಂಪತ್ತು ಬೇಕು, ಹೀಗೆಲ್ಲ ಒಂದೊಂದು ಡಿಮ್ಯಾಂಡ್ ಇರತಕ್ಕಂಥದ್ದು. ಇದು ನಿರ್ವ್ಯಾಜ ಭಕ್ತಿ ಅಲ್ಲ, ಸವ್ಯಾಜ. ಇದು ನೀ ಯಾವುದೋ ಕಾರಣ ಇಟ್ಟುಕೊಂಡು ಕೇಳ್ತಕ್ಕಂಥ ಅದು ಸೇವೆ, ಇದಾಗಬಾರ್ದು. ಅದು ಒಂದು ರೀತಿಯ ವ್ಯಾಪಾರಿ ಮನೋಭಾವ, ಬಿಸ್ನೆಸ್ ಟೈಪ್ ಆಗ್ತಕ್ಕಂಥದ್ದು. ದೇವರನ್ನು ಏನೂ ಬೇಡತಕ್ಕದ್ದಲ್ಲ. ನಿನ್ನ ಅನುಗ್ರಹ ಒಂದಿದ್ದರೆ ಸಾಕು ಭಗವಂತ, ಇಷ್ಟೇ ಕೇಳಬೇಕು. ನನ್ನ ಪಾಪವನ್ನು ಕಳೆ, ಅಷ್ಟು ಕೇಳೋಣ. ಹೊರತು ಏನನ್ನೂ ಬೇಡತಕ್ಕದ್ದು, ಅದು ನಿರ್ವ್ಯಾಜ ಪ್ರೇಮ, ನಿರ್ವ್ಯಾಜ ಭಕ್ತಿ ಅಂತ ಅರ್ಥ. ಯಾಕೆ ಅದನ್ನು ಹೇಳಿದ್ದಾರೆ ಅಂತಂದರೆ, ಯಾವುದೋ ಉದ್ದೇಶಕ್ಕೆ ನಾವು ಸಾಧನೆ ಮಾಡ್ತಿರುವಾಗ ಯಾವುದೋ ಒಂದು ಮಕ್ಕಳು ಯಾವುದೋ ಒಂದು ಉದ್ದೇಶಕೊಂಡು ಮಾಡ್ತೀವಿ, ರಾಯರ ಪ್ರದಕ್ಷಿಣೆ ಹಾಕ್ತೀವಿ, ನಮಸ್ಕಾರ, ಅಷ್ಟೋತ್ತರ ಮತ್ತೆಲ್ಲ. ಆ ಉದ್ದೇಶ ಇಡೇ ಇರುತ್ತು, ಮತ್ತು ನಾವು ರಾಯರನ್ನು ದೇವರು ಮರೆತೇ ಬಿಡ್ತೀವಿ. ಮತ್ತೊಂದು ಅಡಚಣೆ ಬಂದಾಗಲೇ ನಾವು ದೇವರ ಬಳಿಗೆ ಹೋಗ್ತೇವೆ ಅಂತ ಅನ್ನಿಸ್ತದೆ. ಅದಕ್ಕೋಸ್ಕರ ಆ ರೀತಿ ಆಗಬಾರ್ದು. ನಿರ್ವ್ಯಾಜ ಪ್ರೀತಿ, ಏನನ್ನೂ ಬೇಡದಿರುವ, ಏನನ್ನೂ ಬಯಸದಿರುವ ಪ್ರೀತಿಯನ್ನು ತಂದುಕೊಳ್ಳಬೇಕಾಗಿದೆ. ಇದನ್ನೇ ನಿರ್ವ್ಯಾಜ ಪ್ರೀತಿ ಇರತಕ್ಕಂಥದ್ದು. ನಿರ್ವ್ಯಾಜ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಇಂಥ ಭಕ್ತಿಯನ್ನು ನಾವು ದೇವರಲ್ಲಿ ಬೇಡಬೇಕು ಅಂತ ನಮ್ಮ ಗಮನಕ್ಕೆ ತಂದು ಕೊಟ್ಟಿದ್ದಾರೆ. ನಿರ್ವ್ಯಾಜ ಆ ಭಕ್ತಿಯನ್ನು ನಾವು ಬೇಡತಕ್ಕಂಥದ್ದು. ನಿರ್ವ್ಯಾಜವೂ ಆಗಿರಬೇಕು, ನಿಶ್ಚಲವೂ ಆಗಿರಬೇಕು. ಇವತ್ತೊಂದು ಸಲ ಏನು ಬಂತು, ದೇವರ ಬಗ್ಗೆ ಭಕ್ತಿ ಪ್ರದಕ್ಷಿಣಸ್ಕಾರ ಎಲ್ಲ ಮಾಡಿದ್ವಿ, ಮತ್ತು ದೇವರು ಭೇಟಿಯಾಗಿ ಮುಂದಿನ ವಾರಕ್ಕೆ ಗುರುವಾರ ಮಠಕ್ಕೆ ಹೋಗ್ತಕ್ಕಂಥ ಕ್ರಮ ನಮ್ಮಲ್ಲಿ ಉಂಟು. ಅಕಸ್ಮಾತ್ ಸೋಮವಾರ ಹೋಗೋಣ ಅಂದರೆ ಇವತ್ತು ಯಾಕ್ರಿ, ಸೋಮವಾರ ಅಲ್ಲಿನೇ ಇವತ್ತು, ಗುರುವಾರ ಹೋಗೋಣ ಅಂತ ಹೇಳ್ತಕ್ಕಂಥ ಕೆಲವರು ಇದ್ದಾರೆ. ಗುರುವಾರ ದಿವಸ ಹೋಗೋಣ ಅಂತ, ಇವತ್ತು ಸೋಮವಾರ ಯಾಕೆ ಇವತ್ತು? ಇದು ನಿಶ್ಚಲ ಭಕ್ತಿಯಲ್ಲಿ, ಇದು ನಿರಂತರವಾಗಿರ್ಬೇಕನ್ನೋ ಅರ್ಥ. ನಿರ್ವ್ಯಾಜ ನಿಶ್ಚಲ ಭಕ್ತಿ, ಎಂದೂ ಚಂಚಲವಾಗತಕ್ಕದ್ದಲ್ಲ. ಇಂಥ ಭಕ್ತಿಯನ್ನು ಯಾವುದು ಬೆಳೆಸಿಕೊಡ್ತದೆ ಅದೇ ಶ್ರೇಷ್ಠವಾದ ಧರ್ಮ. ನಾವು ಮಾಡುವ ಧರ್ಮಾಚರಣೆಯಿಂದ ಕರ್ಮಾಚರಣೆಯಿಂದ ಇಂಥ ಭಕ್ತಿ ಬೆಳೀಬೇಕು. ಯಾಕಪ್ಪ ಇದನ್ನು ಹಮ್ಮಿಕೊಂಡೆ, ಯಾಕಪ್ಪ ಇದನ್ನು ಮಾಡಿದೆ ಅಂತ ಬೇಸರನೋ ದುಃಖನೋ ಚಿಂತೆನೋ ಕಷ್ಟನೋ ಆಗಬಾರ್ದು. ಧರ್ಮ ಕಾರ್ಯ ಪುಣ್ಯ ಕಾರ್ಯ ಮಾಡೋದ್ರಿಂದ, ಅದನ್ನು ಮಾಡೋದ್ರಿಂದ ಪುಣ್ಯ ಕಾರ್ಯ ಮಾಡೋದ್ರಿಂದ ಚಿಂತೆ ಬೇಸರ ಕಷ್ಟ ಬರಲಿಕ್ಕೆ ಹತ್ತಿದ್ರೆ ಉಸಾಬರಿ ಬಾಡಿ ನಾಳಿಂದ ಇದನ್ನು ಮಾಡೋದೇ ಇಲ್ಲ ಅಂತ ಆಗಿಬಿಡ್ತದೆ. ಹಾಗೆ ನಾವು ಮಾಡುವ ಕಾರ್ಯದಿಂದ ಒಳಗೆ ಭಕ್ತಿ ಬೆಳೀಬೇಕು, ದೇವರ ಬಗ್ಗೆ ಒಳ್ಳೆಯ ವಿಶ್ವಾಸ ನಂಬಿಕೆ ಬೆಳೀಬೇಕು. ಇಂಥದನ್ನು ಯಾವುದು ತಂದು ಕೊಡ್ತಾ ಇದೆ ಅದೇ ಶ್ರೇಷ್ಠವಾದ ಧರ್ಮವಾಗುತ್ತದೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದನ್ನು ಗಮನಿಸಬಹುದಾಗಿದೆ. ಇಲ್ಲಿಗೆ ಈ ಪಾಠವನ್ನು ಮುಕ್ತಾಯ ಮಾಡಬಹುದು ಅನ್ನಿಸ್ತದೆ. ಶ್ರೀ ಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.